ವಚನೋತ್ಸವಕ್ಕೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿ. ಇವತ್ತಿನ ವಚನ ಗಣದಾಸಿ ವೀರಣ್ಣವರದ ವಚನ. ತಮಂಧಾಕಾರದಳು ಮೋಡವಿಲ್ಲದ ನಿರ್ಮಲಾಕಾಶದಂತೆ, ಎಲೆಯಿಲ್ಲದ ವೃಕ್ಷದಂತೆ, ರೆಕ್ಕೆ ಇಲ್ಲದ ಪಕ್ಷಿಯಂತೆ, ಗಾಳಿ ಇಲ್ಲದ ದೀಪದಂತೆ, ನೊರೆ ತೊರೆ ಬುದ್ಬುದಾಕಾರವಿಲ್ಲದ ಸಮುದ್ರದಂತೆ ಇದು ಸಹಜ ಜ್ಞಾನವು ಎಂದು ಎನ್ನೊಳಗೆ ತೋರಿದಾತ ನಮ್ಮ ಶಾಂತ ಕೂಡಲ ಸಂಗಮ ದೇವ. ಗಣದಾಸಿ ವೀರಣ್ಣವರು ಬರೆದ ವಚನ. ಈ ವಚನದ ಒಂದು ವಿಸ್ತರಣೆಯನ್ನು ಕೆಳಗಡೆ ಕೊಟ್ಟಿದ್ದಾರೆ. ಪ್ರಸ್ತುತ ವಚನದಲ್ಲಿರುವ ಎಲ್ಲ ಉದಾಹರಣೆಗಳು ಯಾವುದೇ ಉಪಾಧಿಗಳಿಲ್ಲದ ಸ್ವಯಂಪೂರ್ಣ ಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ. ಕತ್ತಲೆ ತುಂಬಿದ ಮತ್ತು ಮೋಡಗಳಿಲ್ಲದ ರಾತ್ರಿಯ ಆಕಾಶವು ನಿರ್ಮಲವಾಗಿರುತ್ತದೆ. ಎಲೆಗಳಚಿ ಚೊಕ್ಕದಾದ ಗಿಡ, ರೆಕ್ಕೆ ಇಲ್ಲದ ಪಕ್ಷಿ, ಚಂಚಲವಲ್ಲದ ಮನಸ್ಸು ಹಾಗೂ ಯಾವುದೇ ಏರಿಳಿತ ಮತ್ತು ನೆರೆತೊರೆಗಳಿಲ್ಲದ ಸಮುದ್ರ ಇವು ತಮ್ಮ ಸಹಜ ಮತ್ತು ಶುದ್ಧ ರೂಪದ ದರ್ಶನ ಮಾಡಿಸುವ ಸ್ಥಿತಿಗಳು. ಇಂತಹ ಸಹಜ ಜ್ಞಾನದ ಅರಿವು ನನ್ನೊಳಗೂ ಇದೆ ಎಂದು ತೋರಿದವನು ನನ್ನ ದೇವರೆಂದು ಧನ್ಯತೆಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾನೆ. ಗಣದಾಸಿ ವೀರಣ್ಣ ಪ್ರಸ್ತುತ ವಚನದಲ್ಲಿ. ಅಂದರೆ ಗಣದಾಸಿ ವೀರಣ್ಣವರು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ, ಆ ವ್ಯಕ್ತಿ ಸಮಾಧಿ ಸ್ಥಿತಿಯನ್ನು ಮುಟ್ಟಿದ ಒಂದು ಹಂತವನ್ನು ಈ ಒಂದು ವಚನದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಧ್ಯಾನದಲ್ಲಿ ಹೋದಾಗ ಅವನು ಸಮಾಧಿ ಅಥವಾ ಲಿಂಗಾಂಗ ಸಾಮರಸ್ಯ ಅಂತಾನೆ ಶರಣರು ಏನು ಕರಿತಾ ಇದ್ದಾರೆ, ಆ ಸಾಮರಸ್ಯದ ಸ್ಥಿತಿಯನ್ನು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಮೊದಲೇ ಸಾಲಿನಲ್ಲಿ ತಮಂಧಾಕಾರದಳು ಮೋಡವಿಲ್ಲದ ನಿರ್ಮಲಾಕಾಶದಂತೆ. ಅಂದರೆ ತಮಂಧ ಅಂದರೆ ಕತ್ತಲೆ. ನಾವು ಹಳ್ಳಿಯಲ್ಲಿ ಇದೀಗ ಸ್ವಲ್ಪ ಲೈಟ್ ಇದೆ, ಇಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನಾವು ಚಿಕ್ಕನ್ನಲ್ಲಿ ಹಳ್ಳಿಯಲ್ಲಿದ್ದಾಗ ಅಲ್ಲಿ ಲೈಟು ಇರಲಿಲ್ಲ, ಬೀದಿ ದೀಪನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಮಾವಾಸ್ಯೆ ಕತ್ತಲಲ್ಲಿ ಮೋಡವಿಲ್ಲದ ಒಂದು ಸಂದರ್ಭದಲ್ಲಿ ಆಕಾಶವನ್ನು ನೋಡಿದರೆ ಎಷ್ಟು ನಿರ್ಮಲವಾಗಿ, ಎಷ್ಟು ಅದ್ಭುತವಾಗಿ ಕಾಣ್ತಿತ್ತು. ಅಂದರೆ ಆ ಚುಕ್ಕೆಗಳನ್ನು ನೋಡ್ತಾ ಇದ್ರೆ ಅದನ್ನು ನೋಡೋದೇ ಒಂದು ಅನುಭವ, ಬಹಳ ಆನಂದವಾಗ್ತಿತ್ತು. ಮೇಲೆ ಆಕಾಶ ನೋಡ್ಕೊತ ಹಾಗೆ ಮಕ್ಕೋತಿದ್ವಿ ನಾವು. ಯಾವಾಗ ನಿಂತಿರ್ತೀವೋ ಗೊತ್ತಿರಲಿಲ್ಲ. ಹಾಗೆ ತಮಂಧಾಕಾರದಳು ಮೋಡವಿಲ್ಲದ, ಅಂದರೆ ಅಮಾವಾಸ್ಯೆಯ ಕಾರ್ಗತ್ತಲಲ್ಲಿ ಮೋಡ ಇಲ್ಲದೆ ಇರತಕ್ಕಂಥ ನಿರ್ಮಲ ಆಕಾಶ, ಅಲ್ಲೇನು ಮಲ ಇಲ್ಲ, ನಿರ್ಮಲವಾಗಿರ್ತಕ್ಕಂಥ ಒಂದು ಆಕಾಶ ಆ ಮನುಷ್ಯಗೆ ಬಹಳ ಮುದವನ್ನು ನೀಡ್ತಾ ಇದೆ. ಅದು ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಇವರು ವಿವರಣೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲೆಯಿಲ್ಲದ ವೃಕ್ಷದಂತೆ,